ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅಂಗಡಿಲಿ ನಂದನ್ ಹನುಮಂತ ಅಣ್ಣನ ಹತ್ರ ಕೇಶವನಿಗೆ ಕಾಲ್ ಮಾಡ್ತಾ ಆವಾಗಿಂದ ಟ್ರೈ ಮಾಡ್ತಾ ಇದ್ದೀನಿ, ಕೇಶವ ಮೊಬೈಲ್ ಸ್ವಿಚ್ ಆಫ್ ಅಂತಲೇ ಬರ್ತಿದೆ ಅಂತಾರೆ. ಹೋಗಲಿ ಬಿಡು ನಂದ, ಅಲ್ಲಿ ಏನು ತೊಂದರೆ ಆಗಿದೆಯೋ ಏನೋ, ನೀನು ಸಿಟ್ಟು ಮಾಡ್ಕೋಬೇಡ ಅಂತಾರೆ ಹನುಮಂತಣ್ಣ. ಅಯ್ಯೋ ಹನುಮಂತಣ್ಣ, ಇದು ಸಿಟ್ಟಲ್ಲ, ಆತಂಕ. ಅಲ್ಲಿ ಅವರಿಗೆ ಏನಾಗಿದೆಯೋ ಏನೋ ಆತಂಕ ಕಾಡ್ತಿದೆ ಹನುಮಂತಣ್ಣ. ಕೇಶವ ಯಾವತ್ತೂ ಈ ಥರ ಮಾಡ್ದವನಲ್ಲ ಹನುಮಂತಣ್ಣ. ಒಂದು ಜವಾಬ್ದಾರಿ ವಹಿಸಿದರೆ ಅಪ್ಪ ಈ ಕೆಲಸ ಮಾಡಿ ಮುಗಿಸಿದ್ದೀನಿ ಅಂತ ಹೇಳೋ ತನಕ ಅವನಿಗೆ ಸಮಾಧಾನ ಇರ್ತಾ ಇರಲಿಲ್ಲ. ಹೀಗಿರುವಾಗ ಒಪ್ಸಿದ ಕೆಲಸ ಮಾಡಿದಾನೋ ಇಲ್ವೋ ಅಂತ ಹೇಳಿದೆ. ಅವನು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ ಅಂದರೆ ಏನರ್ಥ ಅಂತಾರೆ ನಂದನ್. ಹಾಗಂತ ನೀನು ಆತಂಕ ಪಡಬೇಡ, ಸ್ವಲ್ಪ ಸುಮ್ಮನೆ ಇರು ಅಂತಾರೆ ಹನುಮಂತಣ್ಣ ಆತಂಕ ಪಡ್ಕೋಬೇಡ ಅಂತ ಹೇಳೋದು ಸುಲಭ, ಆದರೆ ನನಗೆ ಆಗ್ತಾ ಇರೋ ಭಯ ಯಾರ ಹತ್ರ ಹೇಳ್ಕೊಳ್ಳಿ ಅಂತಾರೆ ನಂದನ್. ಮೀನಾ ಅಂತೂ ಗಿರಿಜಂಗೆ ಫೋನ್ ಮಾಡ್ತಾ ಇರ್ತಾಳಲ್ವಾ, ಗಿರಿಜಂಗೆ ಫೋನ್ ಮಾಡಿ ಮೀನಾ ಮಾಡಿದಾಗ ಕೇಶವ ಅವಳ ಜೊತೆ ಇದ್ನಾ ಅಂತ ವಿಚಾರಿಸು ಅಂತಾರೆ ಹನುಮಂತಣ್ಣ. ಬೇಡ ಗಿರಿಜಂಗೆ ನಾನೀಗ ಫೋನ್ ಮಾಡಿ ಮೀನಾ ಕೇಶವನ ಬಗ್ಗೆ ವಿಚಾರಿಸಿದ್ರೆ ಅವಳಿಗೂ ಆತಂಕ ಆಗುತ್ತೆ. ನನ್ನ ಆತಂಕನ ಅವಳ ಮೇಲೆ ಹೇರೋದು ಚೆನ್ನಾಗಿರೋದಿಲ್ಲ. ಊರಲ್ಲೇ ಇದ್ದಿದ್ರೆ ನನಗೆ ಇಷ್ಟ ಆತಂಕ ಆಗ್ತಿರ್ಲಿಲ್ಲ. ಅವರು ಹೋಗಿರೋದು ಬೆಂಗಳೂರಲ್ಲಿ ಯದ್ವಾತದ್ವಾ ಗಾಡಿಗಳು ಓಡಾಡ್ತಿರುತ್ತೆ. ನನಗೆ ಅದೇ ಭಯ. ದೇವ್ರೆ, ಗಂಡ ಹೆಂಡತಿ ಯಾವ ತೊಂದರೆನೂ ಇಲ್ಲದೆ ಕ್ಷೇಮವಾಗಿ ಊರಿಗೆ ಬರೋ ಹಾಗೆ ಮಾಡಪ್ಪ ಅಂತಾರೆ ನಂದನ್. ಈಚೆ ಕೇಶವ ಮೀನಾ ಪ್ರೋಗ್ರಾಮಿಂದ ವಾಪಸ್ ಬರ್ತಾರೆ. ಮೀನಾ ಕೇಶವ ಕೈ ಮಾಡ್ತಾರೆ. ಆಗ ಮೀನಾ, ಕೇಶವ ಇಲ್ಲಿ ಯಾರೂ ಇಲ್ಲ ಕಣೋ ಅಂತಾಳೆ. ಸೆಲೆಬ್ರಿಟಿ ಫೀಲಿಂಗ್ಸ್ ಇಲ್ವಾ ನಿನಗೆ ಅಂತಾನೆ ಕೇಶವ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ಅವ್ರು ಟ್ರೋಫಿ ಕೊಟ್ಟರು ಅಂತ ಖುಷಿ ಅಲ್ಲ, ನೀನು ನನ್ನ ಥರನೇ ಯೋಚನೆ ಮಾಡಿದ್ಯಾ ಅಂತ. ಲವ್ ಯು ಕೇಶವ ಅಂತ ಮೀನಾ ಕೇಶವನ ತಪ್ಕೋತಾಳೆ. ಕೇಶವ, ನಾನು ಬೇಕು ಅಂತಲೇ ತಪ್ಪು ಆನ್ಸರ್ ಕೊಟ್ಟೆ. ನಾನು ಅದನ್ನು ಮನೆಗೆ ಹೋದ್ಮೇಲೆ ಹೇಳೋಣ ಅಂತ ಅಂದ್ಕೊಂಡೆ, ಆದರೆ ಆರ್ಗನೈಸರ್ ಕಂಡುಹಿಡಿದು ಅಲ್ಲೇ ಗೊತ್ತು ಮಾಡಿಸ್ಬಿಟ್ರು ಕಣೋ ಅಂತಾಳೆ ಮೀನಾ. ಆ ಕಪಲ್ಸ್ಗೆ ಎಲ್ಲಿ ಅಂತ ನೀನು ಯೋಚಿಸಿದೆ ನೋಡು, ನೀನು ಎಷ್ಟು ಒಳ್ಳೆಯವಳು, ಅದಕ್ಕೆ ನೀ ನನಗೆ ಇಷ್ಟ, ಅದಕ್ಕೆ ನಾನು ನಿನಗೆ ಬಿದ್ದಿದ್ದು ಅಂತಾನೆ ಕೇಶವ. ಸರಿ, ಈ ಫೋಟೋನ ನಾನು ಅಮ್ಮಂಗೆ ಕಳಿಸ್ತೀನಿ, ಅವಳು ಅತ್ತೆಗೆ ತೋರಿಸ್ತಾಳೆ, ಅತ್ತೆ ಫುಲ್ ಖುಷಿಯಾಗ್ತಾರೆ ಅಂತಾಳೆ ಮೀನಾ. ಮೊದಲು ಕಳಿಸು ಮೀನಾ. ಅಮೂಲ್ಯ ವಲ್ಲಭ ಕಾಲೇಜಲ್ಲಿ ಡ್ರಾಮಾ ಕಾಂಪಿಟೇಷನಲ್ಲಿ ವಿನ್ ಆಗಿದ್ರು, ನಾವು ಬೆಸ್ಟ್ ಕಪಲ್ ಕಾಂಪಿಟೇಷನ್ನಲ್ಲಿ ವಿನ್ ಆಗಿದ್ದೀವಿ, ಕಳಿಸು ನೋಡಲಿ ಅಂತಾನೆ ಕೇಶವ. ಹಾಂ, ಸೆಂಡ್ ಆಯಿತು ಅಂತಾಳೆ ಮೀನಾ. ಈಗ ಖುಷಿ ಆಯಿತು ಅಂತಾನೆ ಕೇಶವ. ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ, ನೀನು ಊರೆಲ್ಲ ಸುತ್ತಿಸಿದ್ರು ನನಗೆ ಇಷ್ಟು ಖುಷಿ ಆಗ್ತಿರ್ಲಿಲ್ಲ. ಈ ಕಾಂಪಿಟೇಷನ್ಗೆ ಕರ್ಕೊಂಡು ಹೋಗಿದ್ದಕ್ಕೆ ತುಂಬ ಖುಷಿಯಾಗಿದ್ದೀನಿ ಅಂತಾಳೆ ಮೀನಾ. ಈಚೆ ಗಿರಿಜಾ ಕಿಚನಲ್ಲಿ ಇರ್ತಾರೆ. ಆಗ ಅಮೂಲ್ಯ ಅತ್ತೆ ಅಂತ ಬರ್ತಾಳೆ. ಅಮ್ಮು ಅಂತಾರೆ ಗಿರಿಜಾ. ಅಯ್ಯೋ ಅತ್ತೆ, ನೀವು ಕೆಲಸ ಮಾಡ್ತಿದ್ದೀರಾ, ಏನಾದರೂ ಅಕ್ಕಂಗೆ ಗೊತ್ತಾ, ಅವ್ರಿಗೆ ಏನಾದರೂ ಗೊತ್ತಾದರೆ ಅಯ್ಯಯ್ಯೋ ನೀವ್ಯಾಕೆ ಕೆಲಸ ಮಾಡ್ತಿದ್ದೀರಾ, ನಮ್ಮ ಅಪ್ಪ ಅಮ್ಮ ಹೇಳಿದ್ದಾರೆ ಅತ್ತೆ ಮಾವನ ಹತ್ರ ಕೆಲಸನೇ ಮಾಡಿಸ್ಬೇಡ ಅಂತ, ಬನ್ನಿ ನಾನೇ ಮಾಡ್ತೀನಿ ಅಂತಾಳೆ ಅಮೂಲ್ಯ. ಸುಮ್ಮನಿರೆ, ಅವಳು ಕೇಳಿಸ್ಕೊಂಡ್ರೆ ಆಮೇಲೆ ಬಂದುಬಿಡ್ತಾಳೆ. ಮಕ್ಕಳ ಜೊತೆ ಹೋಗೋದೇ ಸಾಕಾಗಿದೆ ಅಮ್ಮ ತಾಯಿ, ಅಪರೂಪಕ್ಕೆ ನನಗೆ ಅಡುಗೆ ಮನೆಗೆ ಬರೋ ಅವಕಾಶ ಸಿಕ್ಕಿದೆ, ಅವಳ ಅಪ್ಪಣೆ ತಗೊಂಡೆ ಅಡುಗೆ ಮಾಡ್ತಿದ್ದೀನಿ ಕಣೆ ಅಂತಾರೆ ಗಿರಿಜಾ. ಹೌದಾ, ಈ ಥರ ಸಂಭವ ಎಲ್ಲ ನಮ್ಮ ಮನೇಲಿ ಆಗುತ್ತಾ ಅತ್ತೆ ಅಂತಾಳೆ ಅಮೂಲ್ಯ. ಹೌದಮ್ಮ, ಇಲ್ಲ ಅಂದರೆ ಅಡುಗೆ ಮನೆಗೆ ಕಾಲಿಡೋ ಧೈರ್ಯ ನಾನು ಮಾಡ್ತಿದ್ನಾ, ಇದು ಅವಳ ಏರಿಯಾ ಅಂತಾರೆ ಗಿರಿಜಾ. ಅಬ್ಬಬ್ಬಾ, ಹೊಡೆದ್ರಲ್ಲ ಲಾಟ್ರಿ ಅಂತಾಳೆ ಅಮೂಲ್ಯ. ಹೌದು, ನೀನೇನು ಇವತ್ತು ಇಷ್ಟೊಂದು ಖುಷಿಯಾಗಿದ್ಯಾ, ಏನು ವಿಷಯ ಅಂತಾರೆ ಗಿರಿಜಾ. ಏನು ಗೊತ್ತಾ, ನಾನು ನಿಮಗೆ ಏನೋ ಒಂದು ತೋರಿಸ್ತೀನಿ, ನೀವು ನೋಡಿದರೆ ಖುಷಿಯಾಗಿ ಡ್ಯಾನ್ಸ್ ಮಾಡಿಬಿಡ್ತೀರಾ ಅಂತಾಳೆ ಅಮೂಲ್ಯ. ಏನೇ ಅದು ಅಂತಾರೆ ಗಿರಿಜಾ. ವೆಯ್ಟ್ ಎ ಮಿನಿಟ್ ಅಂತ ಅಮೂಲ್ಯ ಕೇಶವ ಮೀನಾ ಫೋಟೋ ತೋರಿಸ್ತಾಳೆ. ಅರೆ, ಇದು ನಮ್ಮ ಕೇಶವ ಮೀನಾ? ಹೌದು, ಇವರು ಎಲ್ಲಿದ್ದಾರೆ ಅಂತಾರೆ ಗಿರಿಜಾ. ಅತ್ತೆ, ಅವರು ಉಳ್ಕೊಂಡಿರೋ ಹೋಟೆಲ್ನಲ್ಲಿ ಕಪಲ್ ಕಾಂಪಿಟೇಷನ್ ಆಗ್ತಾ ಇತ್ತಂತೆ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ವಿನ್ ಆಗಿದ್ದಾರೆ ಅಂತಾಳೆ ಅಮೂಲ್ಯ. ಅಯ್ಯಯ್ಯೋ, ಎಷ್ಟು ಮುದ್ದಾಗಿ ಕಾಣ್ತಿದ್ದಾರೆ ಅಂತಾರೆ ಗಿರಿಜಾ. ಆಗ ಪ್ರಿಯಾ ಬಂದು, ಏನದು, ಏನು ಕಪಲ್ ಕಾಂಪಿಟೇಷನ್ನು ಅಂತಾಳೆ. ಅದು ಅವರು ಉಳ್ಕೊಂಡಿರೋ ಹೋಟೆಲ್ನಲ್ಲಿ ಕಪಲ್ ಕಾಂಪಿಟೇಷನ್ ಇತ್ತಂತೆ ಅಕ್ಕ, ನನಗೂ ಅಷ್ಟೇ ಗೊತ್ತಿರೋದು, ಡೀಟೇಲ್ ಆಗಿ ಏನೂ ಗೊತ್ತಿಲ್ಲ ಅಂತಾಳೆ ಅಮೂಲ್ಯ. ಕಾಂಪಿಟೇಷನ್ಗೆಲ್ಲ ಪಾರ್ಟಿಸಿಪೇಟ್ ಮಾಡೋಷ್ಟು ಟೈಮ್ ಇದೆಯಾ ಮೀನಾ ಅವರಿಗೆ, ಟ್ರೈನಿಂಗ್ ಇಲ್ವಾ ಅತ್ತೆ, ಕೊಡಿ ಇಲ್ಲಿ ಅಂತ ಫೋನ್ ತಗೊಂಡು. ಚೆನ್ನಾಗಿದೆ, ಆದರೂ ಟ್ರೈನಿಂಗಿಗೆ ಅಂತ ಹೋಗಿ ಚೆನ್ನಾಗೇ ಎಂಜಾಯ್ ಮಾಡ್ತಿದ್ದಾರೆ. ತಗೋ ಅಮ್ಮ ಅತ್ತೆ, ನಾನು ಸೊಪ್ಪು ಬಿಡಿಸ್ತಿರ್ತೀನಿ ಅಂತ ಸೊಪ್ಪನ್ನು ತಗೊಂಡು ಹೋಗ್ತಾಳೆ ಪ್ರಿಯಾ. ಏಯ್ ಅಮ್ಮು, ಅವಳ ಕೈಗೆ ಯಾಕೆ ಫೋನ್ ಕೊಟ್ಟೆ ಅಂತಾರೆ ಗಿರಿಜಾ. ಸಾರಿ ಅತ್ತೆ, ಫೋನ್ ಇದ್ದಿದ್ದು ನಿಮ್ಮ ಕೈನಲ್ಲಿ, ಅವರು ಕಿತ್ಕೊಂಡಿದ್ದು ನಿಮ್ಮ ಕೈಯಿಂದ ಅಂತಾಳೆ ಅಮೂಲ್ಯ. ಅಯ್ಯಯ್ಯೋ, ಅವಳು ಸುಮ್ಮನೆ ಇರಲ್ಲ ಕಣೆ ಅಮ್ಮು, ಅವಳಿಗೆ ಯಾವ ವಿಷಯನೂ ಎಲ್ಲಿ ಮಾತಾಡಬೇಕು ಎಲ್ಲಿ ಮಾತಾಡಬಾರ್ದು ಒಂದು ಅರ್ಥ ಆಗಲ್ಲ. ಅಪ್ಪಿತಪ್ಪಿ ಈ ವಿಷಯನ ನಿಮ್ಮ ಮಾವನ ಮುಂದೆ ಬಾಯಿ ಬಿಟ್ಟರೆ ಅಷ್ಟೇ, ಕತೆ ಮುಗೀತು ಅಂತಾರೆ ಗಿರಿಜಾ. ಹೋಗಲಿ ಬಿಡಿ ಅತ್ತೆ, ಸದ್ಯಕ್ಕೆ ಮೀನಾ ಅಕ್ಕ ಕೇಶವ ಬಾಬಾ ಖುಷಿಯಾಗಿದ್ದಾರೆ, ಟೈಮ್ ಸ್ಪೆಂಡ್ ಮಾಡ್ತಿದ್ದಾರಲ್ಲ, ಅದಕ್ಕೆ ಖುಷಿ ಪಡೋಣ ಅಂತಾಳೆ ಅಮೂಲ್ಯ. ಅದು ನಿಜ, ಫೋಟೋ ನೋಡಿದರೆ ಗೊತ್ತಾಗುತ್ತೆ, ಅಲ್ಲಿ ಮೀನಾ ಕೇಶವ ತುಂಬ ಖುಷಿಯಾಗಿದ್ದಾರೆ ಅಂತಾರೆ ಗಿರಿಜಾ. ಈಚೆ ನಂದನ್ ಮನೆಗೆ ಬಂದು, ಗಿರಿಜಾ ನೀರು ತಗೊಂಡು ಬಾ ಸ್ವಲ್ಪ ಅಂತಾರೆ. ಮಾಧವ ಸುಂದ್ರನು ಬರ್ತಾರೆ. ಗಿರಿಜಾ ನೀರನ್ನು ತಗೊಂಡು ಬರೋದ್ರ ಒಳಗಡೆ ಪ್ರಿಯಾ ನೀರನ್ನು ತಂದುಕೊಡ್ತಾಳೆ. ಗಿರಿಜಾ ತಂದಿದ್ದ ನೀರನ್ನು ಅಲ್ಲೇ ಟಿಪಾಯಿ ಮೇಲೆ ಇಡ್ತಾರೆ. ಕೈಕಾಲು ಮುಖ ತೊಳ್ಕೊಂಡು ಬನ್ನಿ, ಊಟ ಮಾಡೋಣಂತೆ ಅಂತಾರೆ ಗಿರಿಜಾ.
ಗಿರಿಜಾ ಸ್ವಲ್ಪನೂ ಜವಾಬ್ದಾರಿ ಇಲ್ಲ ಅವರಿಗೆ. ಮಧ್ಯಾಹ್ನದಿಂದ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ. ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋದಾದರೆ ಫೋನ್ ಯಾಕೆ ಬೇಕು ಅವನಿಗೆ ಅಂತಾರೆ ನಂದನ್. ಯಾರ್ರೀ ಏನಾಯಿತು ಅಂತಾರೆ ಗಿರಿಜಾ. ಇದಾನಲ್ಲ ನಿನ್ನ ಮುದ್ದಿನ ಮಗ ಕೇಶವ. ಅಲ್ಲ, ರಾಜು ಅವರನ್ನು ಭೇಟಿ ಮಾಡೋಕ್ಕೆ ಹೇಳಿದ್ದೀನಿ. ಅಲ್ಲಿ ಅವರಿಬ್ಬರು ಕಾಯ್ತಿದ್ದಾರೆ. ಇವರು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಮೀನಾ ನಿನಗೇನಾದರೂ ಫೋನ್ ಮಾಡಿದ್ಲಾ ಅಂತಾರೆ ನಂದನ್. ಅದು ಅಂತ ಗಿರಿಜಾ ಹೇಳುವಾಗ, ಈ ಮನೆಯಲ್ಲಿ ಬೇರೆ ಯಾರಿಗಾದರೂ ಮೀನಾ ಫೋನ್ ಮಾಡಿದ್ಲ ಅಂತಾರೆ ನಂದನ್. ಇಲ್ಲ ಮಾವ ಅಂತಾಳೆ ಅಮೂಲ್ಯ. ಆದರೆ ಮೆಸೇಜ್ ಮಾಡಿದ್ರಲ್ಲ ಅಮೂಲ್ಯ ಅಂತಾಳೆ ಪ್ರಿಯಾ. ಮೆಸೇಜಾ? ಏನು ಮೆಸೇಜು ಅಂತಾರೆ ನಂದನ್. ಅದು ಮೀನಾ ಮತ್ತು ಕೇಶವ ಅವರು ಫೋಟೋ ಕಳಿಸಿದ್ರು ಮಾವ ಅಂತಾಳೆ ಪ್ರಿಯಾ. ಫೋಟೋನಾ ಅಂತಾರೆ ನಂದನ್. ಅವರು ಮಾವಂಗೆ ಫೋಟೋ ತೋರಿಸು ಅಮೂಲ್ಯ, ಮಾವನು ಖುಷಿ ಪಡ್ತಾರೆ ಅಲ್ವಾ, ಕೊಡು ಅಮೂಲ್ಯ ಅಂತ ಪ್ರಿಯಾ ಫೋನ್ನ ತಗೊಂಡು, ನೋಡಿ ಮಾವ, ಮೀನಾ ಮತ್ತು ಕೇಶವನ್ ಫೋಟೋ ಎಷ್ಟು ಖುಷಿಯಾಗಿ ಫೋಟೋ ತೆಗೆಸ್ಕೊಂಡಿದ್ದಾರೆ ನೋಡಿ ಅಂತಾಳೆ ಪ್ರಿಯಾ. ಫೋಟೋ ನೋಡ್ತಾರೆ ನಂದನ್. ರೀ, ಅದು ಬೆಂಗಳೂರಿಗೆ ಹೋಗಿದ್ದಾರಲ್ಲ, ಅಲ್ಲಿ ಎಲ್ಲೋ ಫೋಟೋ ತೆಗೆಸ್ಕೊಂಡಿದ್ದಾರೆ ಅನಿಸುತ್ತೆ ಅಂತಾರೆ ಗಿರಿಜಾ. ಅಯ್ಯೋ ಅತ್ತೆ, ಯಾವುದೋ ಕಾಂಪಿಟೇಷನ್ಗೆ ಹೋಗಿ ಫೋಟೋ ತೆಗೆಸ್ಕೊಂಡಿದ್ದಲ್ವಾ ಇದು ಅಂತಾಳೆ ಪ್ರಿಯಾ. ಯಾವ ಕಾಂಪಿಟೇಷನ್ ಅಂತೆ ಅಂತಾರೆ ನಂದನ್. ಯಾವುದೋ ಕಪಲ್ ಕಾಂಪಿಟೇಷನ್ ಅಂತೆ ಮಾವ, ಅದರಲ್ಲಿ ಅವ್ರು ಗೆದ್ದಿದ್ದಾರೆ ಅಂತಾಳೆ ಪ್ರಿಯಾ. ಪ್ರಿಯಾ ಹೋಗಲಿ ಬಿಡು ಅಂತಾನೆ ಮಾಧವ. ಅಯ್ಯೋ ರೀ, ಮೀನಾ ಮತ್ತು ಕೇಶವ ಅವರು ಕಾಂಪಿಟೇಷನಲ್ಲಿ ಗೆದ್ದಿರೋದನ್ನು ಮಾವಂಗೆ ಹೇಳಬೇಕಲ್ವಾ. ಮಾವ ಬಹುಶಃ ಕಾಂಪಿಟೇಷನ್ಗೆ ಹೋಗಿದ್ರಲ್ಲ, ಅಲ್ಲೇ ಸುತ್ತಾಡ್ತಾ ಚಾರ್ಜ್ ಕಮ್ಮಿ ಆಗಿರಬೇಕು. ರೂಮಿಗೆ ಹೋದ್ಮೇಲೆ ಚಾರ್ಜ್ ಹಾಕ್ಕೊಂಡು ಕಾಲ್ ಮಾಡ್ತಾರೆ. ನೀವೇನು ಚಿಂತೆ ಮಾಡಬೇಡಿ ಮಾವ ಅಂತಾಳೆ ಪ್ರಿಯಾ. ಏನು ಆಟ ಆಡ್ತಿದ್ದಾರೆ ಅವರು? ಮೀನಾ ಟ್ರೈನಿಂಗಿಗೆ ಅಂತ ತಾನೇ ಹೋಗಿದ್ದು. ಮೀನಾ ಟ್ರೈನಿಂಗಿಗೆ ಹೋದಾಗ ಇವನು ರೂಮಲ್ಲಿ ಇರ್ತಾನೆ ಅಂತ ನಾನು ಅವನಿಗೆ ಕೆಲಸ ಹೇಳಿದ್ದೀನಿ. ರಾಜು ಅವರನ್ನು ಭೇಟಿ ಮಾಡೋಕ್ಕೆ ಹೇಳಿದ್ದೀನಿ. ಅವರು ಅಲ್ಲಿ ಕಾಯ್ತಿದ್ದಾರೆ. ಏನು ಉತ್ತರ ಕೊಡಲಿ ನಾನು? ಬರೀ ಹುಡುಗಾಟ ಇವನಿಗೆ ಅಂತಾರೆ ನಂದನ್. ಹಾಗಲ್ಲ ರೀ ಅದು ಅಲ್ಲಿ ಅಂತ ಗಿರಿಜಾ ಹೇಳುವಾಗ, ಗಿರಿಜಾ ನೀನು ಸುಮ್ಮನೆ ಇರು, ನಿನಗೆ ಗೊತ್ತಿದ್ದು ನೀನೇನು ಹೇಳಿಲ್ಲ. ಏನು ನಡೀತಿದೆ ಮನೇಲಿ? ಇನ್ನು ಏನೇನು ಮುಚ್ಚಿಡ್ತಿದ್ದೀರಾ ನನ್ನ ಹತ್ರ ಅಂತಾರೆ ನಂದನ್. ಅಯ್ಯಯ್ಯೋ ಹಾಗೆಲ್ಲ ಏನೂ ಇಲ್ಲ ರೀ ಅಂತಾರೆ ಗಿರಿಜಾ. ಏನೂ ಇಲ್ಲ ಅಂತ ಹೇಳಬೇಡ ಗಿರಿಜಾ. ಮನೆಯಲ್ಲಿ ಮನೆ ಪಾಠ ಮಾಡ್ತಿದ್ದು ಈ ವಿಷಯ ಎಲ್ಲ ನನಗೆ ಪ್ರಿಯ ಹೇಳದೇ ಇದ್ದಿದ್ರೆ ಏನು ಗೊತ್ತಾಗ್ತಿರ್ತಿತ್ತು ಅಂತಾರೆ ನಂದನ್. ಅಂದರೆ ಈ ಟ್ಯೂಷನ್ ವಿಷಯನ ಮಾವಂಗೆ ಹೇಳಿದ್ದು ಪ್ರಿಯಾ ಅಕ್ಕನ ಅಂತ ಅಮೂಲ್ಯ ಯೋಚನೆ ಮಾಡ್ತಾಳೆ. ಅದು ಬೇಕು ಅಂತ ಹೇಳಿಲ್ಲ, ಸಂದರ್ಭ ಬಂದಿದ್ದಕ್ಕೆ ಹೇಳಬೇಕಾಯ್ತು, ಕ್ಷಮಿಸಿ ಅತ್ತೆ ಅಂತಾಳೆ ಪ್ರಿಯಾ. ಸಿಟ್ಟಿಂದ ಗಿರಿಜಾ ನೋಡ್ತಾರೆ. ನೀನೇ ಅಕ್ಕಮ್ಮ ಕ್ಷಮೆ ಕೇಳ್ತೀಯ? ನಿನ್ನಿಂದಾನೇ ಇವತ್ತು ನನ್ನ ಬೆನ್ನ ಹಿಂದೆ ಏನು ನಡೀತಿದೆ ಅನ್ನೋದು ಬಯಲಾಯಿತು. ನನ್ನ ಹೆಂಡತಿ, ನನ್ನ ಮಕ್ಕಳು ನನಗೇನು ಹೇಳದೆ ಮಾಡಲ್ಲ ಅನ್ನೋ ಭ್ರಮೆಯಲ್ಲಿದ್ದೆ ನಾನು ಅಂತಾರೆ ನಂದನ್. ಅಪ್ಪ ಹಾಗೇನು ಇಲ್ಲ ಅಪ್ಪ ಅಂತಾನೆ ಮಾಧವ. ಮಾಧವ ನನಗೆಲ್ಲ ಅರ್ಥ ಆಗ್ತಿದೆ ಕಣೋ. ಒಟ್ಟಿನಲ್ಲಿ ಈ ಮನೇಲಿ ಎಲ್ರಿಗೂ ಭಯ, ಭಕ್ತಿ, ಗೌರವ ಕಡಿಮೆ ಆಗ್ತಿದೆ. ನಿಮ್ಮ ಇಷ್ಟ ಬರೋ ಹಾಗೆ ನಡ್ಕೊಳ್ಳೋದಾದರೆ ಇನ್ಮೇಲೆ ನನಗೇನು ಹೇಳೋದೇ ಬೇಡ ಅಂತ ನಂದನ್ ಹೋಗ್ತಾರೆ. ರೀ ಅಂತ ಗಿರಿಜಾ ಕರೀತಾರೆ. ಅಯ್ಯೋ ಮಾವ ತುಂಬ ಬೇಜಾರು ಮಾಡ್ಕೊಂಡ್ರು ಅನ್ಸುತ್ತೆ. ಮೀನಾ ಕೇಶವ ಅವರು ಯಾಕೆ ಹೀಗೆ ಮಾಡಿದ್ರು ಅಂತ ಪ್ರಿಯಾ ಅಲ್ಲಿಂದ ಹೋಗ್ತಾಳೆ. ಆಗ ಸುಂದರ ಮಾಧವನ ಹತ್ರ, ಮಾಧವ ಈ ಮನೇಲಿ ಪ್ರಿಯಾ ಕೆಲವೊಂದು ಸೂಕ್ಷ್ಮಗಳನ್ನು ಅರ್ಥ ಮಾಡ್ಕೋಬೇಕು, ಅದನ್ನು ನೀನು ಅವಳಿಗೆ ಅರ್ಥ ಮಾಡಿಸ್ಬೇಕು ಕಣೋ ಅಂತಾನೆ. ಈಚೆ ಕಿಚನಲ್ಲಿ ಗಿರಿಜಾ ಅಮೂಲ್ಯ ಹತ್ರ, ನನಗೆ ಸಾಕಾಗ್ತಿದೆ ಅಮ್ಮು, ಈ ಪ್ರಿಯಂಗೆ ಯಾಕೆ ಬೇಕಿತ್ತು ಇವೆಲ್ಲ? ಪಾಪ ಅಪರೂಪಕ್ಕೆ ಮೀನಾ ಕೇಶವ ಹೊರಗಡೆ ಹೋಗಿದ್ದಾರೆ, ಒಂದು ಸ್ವಲ್ಪ ಹೊತ್ತು ಕಾಲ ಕಳಿಬೇಕು ಅಂತ ಹೋಗಿದ್ದಾರೆ, ಇವಳು ಯಾಕೆ ಇದೆಲ್ಲ ಅಂತಾರೆ ಗಿರಿಜಾ. ಆಗ ಪ್ರಿಯಾ ಬಂದು, ಅತ್ತೆ ಆವಾಗ ನೀವು ನಾನೇ ತರಕಾರಿ ಹೆಚ್ಚಿನಿ ಅಂದ್ರಿ, ಪಾಪ ನೀವು ಕೇಳ್ತಿದ್ರಿ, ನನಗೂ ಬೇರೆ ಕೆಲಸ ಇತ್ತು ಅಂತ ಬಿಟ್ಬಿಟ್ಟೆ, ಈಗ ಎಲ್ಲ ಕೆಲಸವೂ ಮುಗ್ದಿದೆ ಅತ್ತೆ, ನಾನೇ ಮಾಡ್ತೀನಿ, ನೀವು ಹೋಗಿ ಅಂತಾಳೆ. ಆ ವಿಷಯ ಹಾಗಿರಲಿ ಪ್ರಿಯಾ, ಈಗ ನೀನು ಮಾವನ ಹತ್ರ ಕೇಶವ ಮೀನನ ವಿಷಯ ಯಾಕೆ ಹೇಳಿದೆ ಅಂತಾರೆ ಗಿರಿಜಾ. ಯಾಕತ್ತೆ? ಮಾವ ಕೇಳಿದ್ರು ಅದಕ್ಕೆ ಹೇಳಿದೆ ಅಂತಾಳೆ ಪ್ರಿಯಾ. ನಮಗೂ ಮೀನಾ ಕೇಶವ ಅದೆಂಥದೋ ಕಾಂಪಿಟೇಷನ್ಗೆ ಹೋಗಿರೋ ವಿಷಯ ಗೊತ್ತು, ಆದರೆ ನಾವು ಸುಮ್ಮನೆ ಇದ್ವಿ ತಾನೆ ಅಂತಾರೆ ಗಿರಿಜಾ. ಅಲ್ಲ ಅತ್ತೆ, ಪಾಪ ಮಾವ ಕೇಶವ ಅವರು ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ ಚಿಂತೆ ಮಾಡ್ತಿದ್ರು, ಅದಕ್ಕೆ ಹೇಳಿದೆ. ಅಷ್ಟಕ್ಕೂ ಮಾವ ಇಷ್ಟೊಂದು ಕೋಪ ಮಾಡ್ಕೋತಾರೆ ಅಂತ ನನಗೆ ಹೇಗತ್ತೆ ಗೊತ್ತಿತ್ತು ಅಂತಾಳೆ ಪ್ರಿಯಾ. ಹೇಗೆ ಗೊತ್ತಾಗಬೇಕು ಅಂದರೆ ಏನು ಪ್ರಿಯಾ, ನಿನ್ನ ಮಾವಂಗೆ ಇದೆಲ್ಲ ಇಷ್ಟ ಇಲ್ಲ ಅಂತ ನಿನಗೆ ಗೊತ್ತಿಲ್ವಾ ಅಂತಾರೆ ಗಿರಿಜಾ. ಇಲ್ಲ ಅತ್ತೆ, ನಾನು ಬೇಕು ಅಂತ ಹೇಳಲಿಲ್ಲ ಅಂತಾಳೆ ಪ್ರಿಯಾ. ಅಕ್ಕ, ನೀವು ಎಲ್ರಿಗೂ ಒಳ್ಳೇದಾಗಲಿ ಅನ್ನೋ ಇಂಟೆನ್ಷನಲ್ಲಿ ಮಾಡ್ತಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನೀವು ಮಾಡ್ತಾ ಇರೋ ಕೆಲಸದಿಂದ ಪ್ರತಿಯೊಬ್ಬರಿಗೂ ತೊಂದರೆ ಆಗ್ತಿದೆ. ಅವ್ರು ಕಾಂಪಿಟೇಷನ್ಗೆ ಹೋಗಿದ್ದ ವಿಷಯನ ನೀವು ಹೇಳ್ದೆ ಸುಮ್ಮನೆ ಇರ್ಬೋದಿತ್ತು, ಆದರೆ ಈಗ ನೋಡಿ ಮಾವ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋ ಹಾಗೆ ಮಾಡಿದ್ರಿ ಅಲ್ವಾ. ಅಷ್ಟೇ ಅಲ್ಲ, ನನ್ನ ಟ್ಯೂಷನ್ ವಿಷಯನೂ ಅಷ್ಟೇ, ನಾನು ಹೇಳೋಕ್ಕಿಂತ ಮುಂಚೆ ಮಾವಂಗೆ ಹೇಳಿ ಅದ್ರ ಮೇಲೂ ಕಲ್ಲು ಹಾಕಿದ್ರಿ ಅಲ್ವಾ ಅಂತಾಳೆ ಅಮೂಲ್ಯ. ಯಾಕೆ ಅಮೂಲ್ಯ ಹೀಗೆ ಮಾತಾಡ್ತಿದ್ಯಾ? ನಾನೇನಾದರೂ ನೀನು ಟ್ಯೂಷನ್ ಮಾಡೋದನ್ನ ನಿಲ್ಲಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ ಅಂದ್ಕೊಂಡ್ಯಾ, ಅಥವಾ ನೀನೇ ಕದ್ದು ಮುಚ್ಚಿ ಟ್ಯೂಷನ್ ಮಾಡಬೇಕು ಅಂತ ಇದೆಯಾ ಅಂತಾರೆ ಗಿರಿಜಾ. ಕದ್ದು ಮುಚ್ಚಿ ಟ್ಯೂಷನ್ ಮಾಡಬೇಕು ಅಂತ ಇಂಟೆನ್ಷನ್ ನನಗಿರಲಿಲ್ಲ ಅಕ್ಕ, ನಾನು ಮಾವಂಗೆ ಹೇಳಿಬಿಟ್ಟೆ ಮಾಡಬೇಕು ಅಂತ ಇದ್ದೆ ಅಂತಾಳೆ ಅಮೂಲ್ಯ. ಹಾಗಿದ್ರೆ ಮಾವನ ಹತ್ರ ಬೇಗನೆ ಹೇಳ್ಬೋದಿತ್ತಲ್ವಾ, ನೀನು ಯಾಕೆ ತಡ ಮಾಡಿದೆ? ಮಾವಂಗೆ ಹೇಳಿದೆ ಟ್ಯೂಷನ್ ಶುರು ಮಾಡಿದ್ದು ನಿನ್ನ ತಪ್ಪು, ಮಾವ ಅವ್ರು ಕಾಲ್ ಅಟೆಂಡ್ ಮಾಡಿದೆ, ಅದು ಯಾವುದೋ ಕಾಂಪಿಟೇಷನ್ಗೆ ಹೋಗಿದ್ದು ಮೀನಾ ಕೇಶವ ಅವ್ರ ತಪ್ಪು, ಇದರಲ್ಲಿ ನನ್ನ ತಪ್ಪೇನಿದೆ ಅಂತಾಳೆ ಪ್ರಿಯಾ. ಏನು
ಇರಲ್ವಾ? ನಿಮಗೆ ಏನೂ ತಪ್ಪಿಲ್ವಾ? ನಮ್ಮ ವಿಷಯನ ನಾವೇ ಹೋಗಿ ಮಾವನ ಹತ್ರ ಹೇಳ್ತಿದ್ವಿ. ಆದರೆ ಅದಕ್ಕಿಂತ ಮುಂಚೆ ಆತರಪಟ್ಟು ಮಾವನ ಹತ್ರ ಹೋಗಿ ಹೇಳಿದ್ದು ನಿಮ್ಮ ತಪ್ಪೆ ಅಂತಾಳೆ ಅಮೂಲ್ಯ. ಹೌದು, ತಪ್ಪೆಲ್ಲ ನಂದೆ. ನಾನಿಲ್ಲಿ ಏನು ಮಾಡಿದರೂ ತಪ್ಪೆ ಅಂತ ಅಳ್ತಾಳೆ ಪ್ರಿಯಾ. ಅಯ್ಯೋ ದೇವ್ರೆ, ನೀನು ಇವಾಗ ಯಾಕಮ್ಮ ಅಳ್ತಿದ್ಯಾ? ಕಣ್ಣು ಒರೆಸ್ಕೊ ಅಂತಾರೆ ಗಿರಿಜಾ. ನೋಡಿ ಅತ್ತೆ, ಅಮೂಲ್ಯ ಹೇಗೆ ಮಾತಾಡ್ತಿದ್ದಾಳೆ. ನಾನೇನು ಇರೋ ನೆಮ್ಮದಿನ ಹಾಳು ಮಾಡೋಕ್ಕೆ ಬಂದಿದ್ದೀನಿ ಅನ್ನೋ ಹಾಗೆ ಅಂತಾಳೆ ಪ್ರಿಯಾ. ಅಕ್ಕ, ನಾನೇನು ಹಾಗೆ ಹೇಳಿಲ್ಲ. ಅಷ್ಟಕ್ಕೂ ನೀವು ಹಾಗೆ ಅಂದ್ಕೊಂಡಿದ್ದೀರಾ ಅನ್ನೋದಾದರೆ ನಾನೇನು ಮಾಡೋಕ್ಕಾಗಲ್ಲ ಅಂತಾಳೆ ಅಮೂಲ್ಯ. ನೋಡಿ ಅತ್ತೆ, ಅವಳು ಹೇಗೆ ಮಾತಾಡ್ತಿದ್ದಾಳೆ ಅಂತ. ಎಷ್ಟು ನೋವಾಗ್ತಿದೆಯೋ ಅದನ್ನು ಕೇಳಿಸ್ಕೊಂಡು ನೀವು ಸುಮ್ಮನೆ ಇದ್ದೀರಲ್ಲ, ಅದು ನನಗೆ ಇನ್ನೂ ನೋವಾಗ್ತಿದೆ ಅಂತಾಳೆ ಪ್ರಿಯಾ. ಇಷ್ಟಕ್ಕೂ ಸಂಬಂಧನೇ ಇಲ್ಲದೆ ಇರೋ ಹಾಗೆ ಅವರನ್ನು ಯಾಕೆ ನಮ್ಮಿಬ್ಬರ ಮಧ್ಯೆ ತರ್ತಿದ್ದೀರ ಅಕ್ಕ ಅಂತಾಳೆ ಅಮೂಲ್ಯ. ಅಮ್ಮು, ನೀನು ಸ್ವಲ್ಪ ಸುಮ್ಮನಿರು, ಈ ಕಡೆ ಬಾ. ಪ್ರಿಯಾ, ಏನಾಯ್ತಮ್ಮ ಈಗ? ನೀನು ಏನಾಯ್ತು ಅಂತ ಇಷ್ಟ ಅಳ್ತಿದ್ಯಾ? ಕಣ್ಣೀರು ಒರೆಸ್ಕೊ ಅಂತಾರೆ ಗಿರಿಜಾ. ಪ್ರಿಯಾ ಅಲ್ಲಿಂದ ಹೋಗ್ತಾಳೆ. ಈಚೆ ರೂಮಲ್ಲಿ ಪ್ರಿಯಾ ಅಳ್ತಿರ್ತಾಳೆ. ಆಗ ಮಾಧವ ಬಂದು, ಪ್ರಿಯಾ ಏನಾಯಿತು, ಯಾಕೆ ಅಳ್ತಿದ್ಯಾ ಅಂತಾನೆ. ಇನ್ನೇನು, ದಿನ ಒಬ್ಬೊಬ್ಬರು ಈ ಮನೇಲಿ ಬೈತಿದ್ರೆ ನಾನು ಅಳ್ದೆ ಇನ್ನೇನು ಮಾಡಲಿ? ಅಲ್ಲ ರೀ, ಮೊದಲು ಅತ್ತೆ ಬೈದರು, ಆಮೇಲೆ ವಲ್ಲಭ, ಈಗ ಮತ್ತೆ ಮತ್ತೆ ಅಮೂಲ್ಯ ಇಬ್ಬರು ಸೇರಿಕೊಂಡು ಬೈದರು. ನಿನಗೆ ಎಷ್ಟು ನೋವಾಗ್ತಿದೆ ಗೊತ್ತಾ? ನಾನು ಮಾಡೋ ಎಲ್ಲ ಕೆಲಸಕ್ಕೆ ತಪ್ಕೊಂಡು ಹಿಡಿದ್ರೆ ಹೇಗೆ ಅಂತಾಳೆ ಪ್ರಿಯಾ. ಯಾವ ವಿಷಯಕ್ಕೆ ಅಮ್ಮ ಮತ್ತು ಅಮೂಲ್ಯ ನಿನಗೆ ಬೈದರು ಅಂತಾನೆ ಮಾಧವ. ಅದೇ ಮೀನಾ ಮತ್ತು ಕೇಶವ ಇಬ್ಬರು ಕಾಂಪಿಟೇಷನಲ್ಲಿ ಗೆದ್ದರು ಅನ್ನೋ ವಿಷಯನ ನಾನು ಮಾವನ ಹತ್ರ ಹೇಳಿದ್ನಲ್ಲ, ಅದಕ್ಕೆ ಬೈದರು. ನಾನು ಮಾವನ ಹತ್ರ ಹೇಳ್ಬಾರ್ದಿತ್ತಂತೆ. ಅಲ್ಲ ರೀ, ನೀವೇ ಹೇಳಿ, ನಾನು ಹೇಳಿದ್ರಲ್ಲಿ ಏನು ತಪ್ಪಿದೆ ಅಂತಾಳೆ ಪ್ರಿಯಾ. ನಿಜ ಹೇಳಬೇಕು ಅಂದರೆ ಅಪ್ಪನ ಹತ್ರ ಈ ವಿಷಯ ನೀನು ಹೇಳಿದ್ದು ನನಗೂ ಸರಿ ಅನಿಸ್ಲಿಲ್ಲ. ಅಪ್ಪ ಎಷ್ಟು ಸಿಟ್ಟು ಮಾಡ್ಕೊಂಡ್ರು ಅಂತ ನೀನೇ ನೋಡಿದೆ ಅಲ್ವಾ? ಈಗ ಕೇಶವ ಮೀನಾ ಬಂದಮೇಲೆ ಅಪ್ಪ ಅವರಿಬ್ಬರಿಗೂ ಬೈತಾರೆ. ಪಾಪ ಅಲ್ವಾ ಅವರಿಬ್ಬರು ಅಂತಾನೆ ಮಾಧವ. ಕೇಶವ ಅವರು ಕಾಲ್ ರಿಸೀವ್ ಮಾಡಿಲ್ಲ ಅಂತ ಮಾವ ಟೆನ್ಷನ್ ಮಾಡ್ಕೊಂಡಿದ್ರು, ಅದಕ್ಕೆ ಅವರೆಲ್ಲೂ ಹೋಗಿಲ್ಲ, ಈ ಥರ ಕಾಂಪಿಟೇಷನ್ಗೆ ಹೋಗಿದ್ದಾರೆ ಅಂತ ಹೇಳಿದೆ ಅಷ್ಟೇ ಅಂತಾಳೆ ಪ್ರಿಯಾ. ನಮ್ಮನೇಲಿ ಯಾರು ಯಾವ ವಿಷಯನೂ ಅಪ್ಪನಿಂದ ಮುಚ್ಚಿಡಲ್ಲ. ಸಮಯ ಸಂದರ್ಭ ನೋಡಿಕೊಂಡು ಅಪ್ಪನಿಗೆ ಸರಿ ಹೋಗೋ ಹಾಗೆ ವಿಷಯ ಹೇಳ್ತಾರೆ. ಆದರೆ ನೀನಿವತ್ತು ಮೀನಾ ಕೇಶವ ವಿಷಯ ಹೇಳಿದ್ದಕ್ಕೂ ಮೊದಲು ನೀನೇ ಹೇಳಿಬಿಟ್ಟೆ. ಅಮ್ಮು ವಿಷಯದಲ್ಲೂ ಹೀಗೆ ಮಾಡಿದೆ. ಹೀಗೆಲ್ಲ ಮಾಡಬೇಡ ಪ್ರಿಯಾ, ಇದರಿಂದ ಅಪ್ಪಂಗೆ ತನ್ನವರೆಲ್ಲ ವಿಷಯ ಮುಚ್ಚಿಡ್ತಿದ್ದಾರೆ ಅನಿಸುತ್ತೆ. ಇದರಿಂದ ಮನೆಯವ್ರ ನಡುವೆ ಮನಸ್ತಾಪ ಹುಟ್ಕೊಳ್ಳುತ್ತೆ ಪ್ರಿಯಾ ಅಂತಾನೆ ಮಾಧವ. ನನಗೆ ಇದೆಲ್ಲ ಗೊತ್ತಿರಲ್ಲ, ಇರೋದನ್ನು ಇದ್ದ ಹಾಗೆ ಹೇಳೋದು ನನಗೆ ಅಭ್ಯಾಸ, ಅದಕ್ಕೆ ಹೇಳಿದೆ. ಅತ್ತೆ ಮತ್ತು ಅಮೂಲ್ಯ ಇದನ್ನು ನನಗೆ ನಿಧಾನಕ್ಕೆ ಅರ್ಥ ಮಾಡಿಸ್ಬೋದಿತ್ತಲ್ವಾ? ಆದರೆ ಹೇಗೆ ಬೈದರು ಗೊತ್ತಾ? ಅಮೂಲ್ಯ ನನಗಿಂತ ಚಿಕ್ಕವಳು, ನನಗೆ ತಿರುಗಿಸಿ ಮಾತಾಡ್ತಾಳೆ. ನನಗೆ ನೋವಾಗಲ್ವಾ? ನೀವು ಹೋಗಿ ಹೇಳಿ ಅಂತಾಳೆ ಪ್ರಿಯಾ. ನಾನು ಏನು ಅಂತ ಮಾತಾಡಲಿ ಪ್ರಿಯಾ ಅಂತಾನೆ ಮಾಧವ. ನನ್ನ ಹೆಂಡತಿಗೆ ಈ ಥರ ಎಲ್ಲ ಮಾತಾಡಬೇಡಿ, ಅವಳಿಗೆ ನೋವಾಗುತ್ತೆ ಅಂತ ಅವರಿಗೆ ಅರ್ಥ ಮಾಡಿಸಿ ಅಂತಾಳೆ ಪ್ರಿಯಾ. ಪ್ರಿಯಾ, ಅಮ್ಮನ ಹತ್ರ ಅಮೂಲ್ಯ ಹತ್ರ ನಾನು ಹೋಗಿ ಇದನ್ನೆಲ್ಲ ಹೇಗೆ ಮಾತಾಡಲಿ ಅಂತಾನೆ ಮಾಧವ. ರೀ, ಮನೇಲಿ ದಿನಕ್ಕೆ ಒಬ್ಬೊಬ್ಬರು ನನಗೆ ಬೈತಾ ಇದ್ದಾರೆ, ನನಗೆ ಇದ್ರ ಬಗ್ಗೆ ಏನೂ ಅನಿಸ್ತಾ ಇಲ್ವಾ ಅಂತಾಳೆ ಪ್ರಿಯಾ. ಒಂದು ಕೆಲಸ ಮಾಡೋಣವಾ? ದಿನ ನಿನಗೆ ಯಾರೆಲ್ಲ ಬೈತಿದ್ದಾರಲ್ಲ ಅವ್ರ ಹೆಸರನ್ನ ಪಟ್ಟಿ ಮಾಡಿ ನನಗೆ ಕೊಟ್ಬಿಡು. ಎಲ್ಲರನ್ನ ಸಾಲಾಗಿ ನಿಲ್ಲಿಸಿ ಒಟ್ಟಿಗೆ ಕೇಳ್ತೀನಿ, ಯಾಕೆ ನನ್ನ ಹೆಂಡ್ತಿನ ಬೈತಿದ್ದೀರಾ? ಅವಳಿಗೆ ಬೈಬೇಡಿ, ಅವಳಿಗೆ ನೋವಾಗುತ್ತೆ ಅಂತ ಹೇಳ್ತೀನಿ, ಆಯಿತಾ ಅಂತಾನೆ ಮಾಧವ. ಯಾಕ್ರಿ ನೀವು ಈ ಥರ ಮಾತಾಡ್ತಿದ್ದೀರಾ? ನಾನು ನಿಮ್ಮ ಹೆಂಡತಿ ಅಲ್ವಾ? ನನ್ನ ಪರವಾಗಿ ನೀವು ಮಾತಾಡದೆ ಇನ್ಯಾರು ಮಾತಾಡ್ತಾರೆ ಅಂತಾಳೆ ಪ್ರಿಯಾ. ಈ ವಿಷಯನ ಇಟ್ಕೊಂಡು ನಾನು ಏನು ಅಂತ ಮಾತಾಡಲಿ? ಅಮ್ಮ ನೊಂದ್ಕೊಳ್ಳಲ್ವಾ? ಅಮೂಲ್ಯ ಒಂದು ವೇಳೆ ತಪ್ಪು ಮಾಡಿದರೆ ಅವಳನ್ನು ಕರೆದು ನಾನು ಅಣ್ಣನ ಸ್ಥಾನದಲ್ಲಿ ನಿಂತು ಬುದ್ಧಿ ಹೇಳ್ಬೋದಾಗಿತ್ತು. ಅದನ್ನು ಅವಳು ಕೇಳ್ತಿದ್ಲು. ಆದರೆ ಅವಳು ನನ್ನ ತಂಗಿ ಅನ್ನೋ ಸಲಹೆಗಿಂತ ಮುಖ್ಯವಾಗಿ ವಲ್ಲಭನ ಹೆಂಡತಿ ಅವಳು. ನಾನು ಆ ಥರ ಎಲ್ಲ ಮಾತಾಡೋದು ಚೆನ್ನಾಗಿರಲ್ಲ ಅಂತಾನೆ ಮಾಧವ. ಸರಿ, ನೀವು ಅಮೂಲ್ಯ ಹತ್ರ ಮಾತಾಡೋದು ಬೇಡ, ಅತ್ತೆ ಹತ್ರನೂ ಮಾತಾಡೋದು ಬೇಡ. ವಲ್ಲಭ ನಿಮ್ಮ ತಮ್ಮ ಅಲ್ವಾ? ವಲ್ಲಭ ಅವ್ರ ಹತ್ರ ನೀವು ಮಾತಾಡ್ಬೋದಲ್ವಾ ಅಂತಾಳೆ ಪ್ರಿಯಾ. ಸರಿ, ನಾನು ಮಾತಾಡ್ತೀನಿ ಅಂತಾನೆ ಮಾಧವ. ಇವತ್ತೇ ಮಾತಾಡ್ತೀರಲ್ವಾ ಅಂತಾಳೆ ಪ್ರಿಯಾ. ಇವತ್ತೇ ಮಾತಾಡ್ತೀನಿ ಅಂತಾನೆ ಮಾಧವ. ಸರಿ ಅಂತಾಳೆ ಪ್ರಿಯಾ. ಈಚೆ ಸುಂದರ ಡೈನಿಂಗ್ ಟೇಬಲ್ ಹತ್ರ ಕೂತಿರ್ತಾನೆ. ಗಿರಿಜಾ ಅಮೂಲ್ಯನೂ ಇರ್ತಾರೆ. ಹೇಳಲಾರೇನು ತಾಳಲಾರೇನು, ಹೊಟ್ಟೆ ಹಸಿವಿನ ತಾಪವು ಅಂತ ಹೇಳ್ತಾ, ಏನಕ್ಕ ಹೊಟ್ಟೆ ಇದೆ ತಟ್ಟೆ ಇದೆ, ಇನ್ನು ಯಾಕೆ ಬಡ್ಸೋಕೆ ಯೋಚನೆ ಮಾಡ್ತಿದ್ದೀರಾ ಅಂತಾನೆ. ಒಂದು ನಿಮಿಷ ಇರು, ಬಡಿಸ್ತೀನಿ ಅಂತಾರೆ ಗಿರಿಜಾ. ಆಗ ವಲ್ಲಭ ಬಂದು ತಟ್ಟೆನ ಹಾಕ್ಕೊಂಡು ಬಡಿಸ್ಕೊಂಡು ತಿಂತಾನೆ. ಆಗ ಸುಂದರ, ನೀನು ಬಡಿಸ್ಕೊಂಡ್ಮೇಲೆ ನಾನು ಬಡ್ಸ್ಕೊತೀನಿ ಅಂತ ಸುಂದರನೂ ತಟ್ಟೆ ಹಾಕ್ಕೊಂಡು ತಿಂತಾನೆ. ಮಾಮ, ಹೊಟ್ಟೆ ಹಸಿದಾಗ ಊಟ ಮಾಡ್ಕೊಂಡು ಬಿಡಬೇಕು, ಯಾರಿಗೂ ಕಾಯಬಾರ್ದು. ಆ್ಯಕ್ಚುಲಿ ನಾನು ಕೆಲಸ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಎಲ್ಲರದ್ದು ಊಟ ಆಗಿರ್ತಿತ್ತು. ಇವಾಗ ಯಾರೂ ಊಟ ಮಾಡಿಲ್ಲವಲ್ಲ, ಯಾಕೆ ಅಂತಾನೆ ವಲ್ಲಭ, ನಿಮ್ಮ ಅಪ್ಪ ಇನ್ನು ಇವತ್ತು ಊಟಕ್ಕೆ ಬಂದಿಲ್ಲ ಕಣೋ ಅಂತಾರೆ ಗಿರಿಜಾ. ಏನಾಯಿತು ವಜ್ರಮುನಿಯವರಿಗೆ ಅಂತಾನೆ ವಲ್ಲಭ. ಅದೊಂದು ದೊಡ್ಡ ಕತೆ ಕಾಡು ಪಾಪ. ಕೇಶವ ಬಾಬಾ ಮತ್ತು ಮೀನಾ ಅಕ್ಕ ಯಾವುದೋ ಕಪಲ್ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಿ ವಿನ್ ಆಗಿದ್ದಾರೆ. ಆ ವಿಷಯನ ಪ್ರಿಯ ಅಕ್ಕ ಮಾವಂಗೆ ಹೇಳಿದ್ದಾರೆ. ಮಾವ ಅದಕ್ಕೆ ಮಾಡೋ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡ್ತೀರಾ ಅಂತ ಕೋಪ ಮಾಡ್ಕೊಂಡಿದ್ದಾರೆ ಅಂತಾಳೆ ಅಮೂಲ್ಯ. ಈ ಅತ್ತಿಗೆ ಯಾಕೆ ಹೀಗೆ ಮಾಡ್ತಾರೆ ಛೆ ಅಂತಾನೆ ವಲ್ಲಭ. ಆ ವಿಷಯ ನಾವು ಅವರಿಗೆ ಹೇಳಿಲ್ಲ ಅಂತ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅಂತಾರೆ ಗಿರಿಜಾ. ಆಗ ಮಾಧವನು ಬರ್ತಾನೆ. ಕೂತ್ಕೋಪ ಬಡಿಸ್ತೀನಿ ಅಂತಾರೆ ಗಿರಿಜಾ. ಅಮ್ಮ, ಅಪ್ಪ ಬಂದಿಲ್ವಲ್ಲ ಅಂತಾನೆ ಮಾಧವ. ಅಣ್ಣ, ಅವ್ರು ಬರಲಿಲ್ಲ ಇವ್ರು ಬರಲಿಲ್ಲ ಅಂತ ಹೀಗೆ ಹಸ್ಕೊಂಡಿರ್ತೀಯ, ಬಾ ಊಟ ಮಾಡು ಅಂತಾನೆ ವಲ್ಲಭ. ಆಗ ನಂದನ್ ಬಂದು
ಗಿರಿಜಾ ಅಂತ ಊಟಕ್ಕೆ ಕೂತ್ಕೋತಾರೆ. ಬಾವ, ನಾನು ಅಕ್ಕಂಗೆ ಹೇಳಿದೆ ಬಾವ ಬರಲಿ ಆಮೇಲೆ ಊಟ ಮಾಡ್ತೀನಿ ಅಂತ. ಆದರೆ ಅಕ್ಕ ಕೇಳಬೇಕಲ್ಲ. ಇಲ್ಲ, ಸುಂದರ ಅನ್ನ ಸಾಂಬಾರು ಚೆನ್ನಾಗಿದೆಯಾ, ಟೇಸ್ಟ್ ನೋಡು, ಆಮೇಲೆ ಬಾವಂಗೆ ಬಡಿಸೋಣ ಅಂತ ಅಂದರು. ಅದಕ್ಕೆ ಟೇಸ್ಟ್ ನೋಡ್ತಿದ್ದೆ. ಸಖತ್ತಾಗಿ ಮಾಡಿದ್ದಾರೆ, ತಿನ್ನಿ ಬಾವ. ಅಕ್ಕ, ನಿಮ್ಮದು ಕೈಯೋ ಇಲ್ಲ ಯಾವುದಾದ್ರೂ ಕಂಪ್ನಿ ಸಾಂಬಾರು ಒಂದೂ ಗೊತ್ತಾಗ್ತಿಲ್ಲ, ಸಖತ್ತಾಗಿದೆ ಅಂತಾನೆ ಸುಂದರ. ಮಾಧವ, ಪ್ರಿಯೆ ಎಲ್ಲೋ ಅಂತಾರೆ ನಂದನ್. ಅಪ್ಪ, ಅವಳನ್ನು ಕರೆದೆ, ಅವಳು ಹಸಿವಿಲ್ಲ ಅಂದ್ಲು ಅಂತಾನೆ ಮಾಧವ. ಹಸಿವಿಲ್ವಂತ ಅಂತ ಯಾಕಂತೆ ಅಂತಾರೆ ನಂದನ್. ಗೊತ್ತಿಲ್ಲಪ್ಪ ಅಂತಾನೆ ಮಾಧವ. ಆಗ ನಂದನ್ ಪ್ರಿಯಾ ಅಂತ ಕರೀತಾರೆ. ಆಗ ಪ್ರಿಯಾ ಬಂದು ಮಾವ ಅಂತಾಳೆ. ಯಾಕಮ್ಮ, ಊಟ ಬೇಡ ಅಂತಾರೆ ನಂದನ್. ಮಾವ, ಅದು ನನಗೆ ಹಸಿವಿಲ್ಲ ಅಂತಾಳೆ ಪ್ರಿಯಾ. ರಾತ್ರಿ ಹೊತ್ತು ಹಸ್ಕೊಂಡು ಮಲ್ಕೋಬಾರ್ದು, ಒಳ್ಳೇದಲ್ಲ. ನಾನಿನ್ ಮಾವ ಹೇಳ್ತಿದ್ದೀನಿ, ಊಟಕ್ಕೆ ಕೂತ್ಕೋ. ಗಿರಿಜಾ ಅವಳಿಗೆ ಊಟ ಬಡಿಸು ಅಂತಾರೆ ನಂದನ್. ನೀವೇನು ಬೇಜಾರಾಗೋದು ಬೇಡಿ, ಚೆನ್ನಾಗಿ ತಿನ್ನಿ ಪ್ರಿಯಾ ಅವರೇ ಅಂತಾನೆ ಸುಂದರ. ಚೆನ್ನಾಗಿ ಊಟ ಮಾಡು ಪ್ರಿಯಾ. ಬೇಜಾರು ಮಾಡ್ಕೊಂಡು ಊಟ ಮಾಡೋದಾಗಿದ್ರೆ ಏನು ನಾನು ಮಾಡಬೇಕಾಗಿತ್ತು? ಎಷ್ಟು ವಿಚಾರನ ಮನೆಯವರು ಮುಚ್ಚಿಟ್ಟಿದ್ದಾರೆ. ಮಕ್ಕಳುಗಳು ಬೆಲೆ ಕೊಡೋದಿಲ್ಲ, ಏನು ಮಾಡೋದು? ಜೀವಕ್ಕೆ ಬೇಕಲ್ಲ, ಅದಕ್ಕೆ ಊಟ ಮಾಡ್ತೀನಿ. ಎಲ್ಲರೂ ಅವ್ರಿಗೆ ಬೇಕಾದ್ದೇ ಮಾಡಬೇಕಾದ್ರೆ ನಾವು ನಮ್ಮ ಬಗ್ಗೆ ಯೋಚನೆ ಮಾಡಬೇಕಲ್ವಾ? ಊಟ ಮಾಡು ಅಂತಾರೆ ನಂದನ್. ಪ್ರಿಯಾ ಊಟ ತಿಂತಾಳೆ. ಎಲ್ಲ ಆಗಿದ್ದು ಈ ಪ್ರಿಯಾ ಅಕ್ಕಯಿಂದನೇ ಮಾಮ, ನಿಮಗೆ ಗೊತ್ತಾಗ್ತಿಲ್ಲ ಅಷ್ಟೇ ಅಂತ ಅಮೂಲ್ಯ ಯೋಚನೆ ಮಾಡ್ತಾಳೆ. ಈಚೆ ಕೇಶವ ಮೀನಾ ಮನೆಗೆ ಬರ್ತಾರೆ. ಆಟೋ ಸೌಂಡ್ ಕೇಳಿದಾಗಲೇ ಅಂದ್ಕೊಂಡೆ ನೀವೇ ಅಂತಾನೆ ವಲ್ಲಭ. ಕೇಶವ, ನೀನು ಮಾವಂಗೋಸ್ಕರ ಏನೋ ತಂದಿದ್ದಿಲ್ಲ, ಅದನ್ನು ಕೊಡು ಅಂತಾಳೆ ಮೀನಾ. ಅಪ್ಪ, ನಿಮಗೆ ಇಷ್ಟ ಅಂತ ಕೇಶವ ಹೇಳುವಾಗಲೇ ನಂದನ್ ನಿಂತ್ಕೊಂಡು, ಒಂದು ನಿಮಿಷ, ನಾನು ಹೇಳಿದ ಕೆಲಸ ಮಾಡಿದೆ, ಅದನ್ನು ತೇಪೆ ಹಾಕೋದಕ್ಕೆ ಈಗ ರಸ್ಕ್ ತಂದು ಕೊಡ್ತಿದ್ಯೇನೋ? ಅಯೋಗ್ಯ, ಮೊದಲೇ ಊರು ಬಿಟ್ಟು ಬೇರೆ ಊರಿಗೆ ಹೋಗಿದ್ದೀರಾ. ಮೊಬೈಲ್ ಬೇರೆ ಆಫ್ ಆಗಿದೆ, ಅಲ್ಲಿ ಏನಾಗಿದೆಯೋ ಏನೋ ಅಂತ ಎಷ್ಟು ಆತಂಕ ಆಗಿತ್ತು ಗೊತ್ತೇನೋ ನಿನಗೆ? ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಕೊಂಡು ಅದು ಯಾವುದೋ ಕಾಂಪಿಟೇಷನ್ ಅಂತ ಹೋಗಿದ್ಯಲ್ಲ, ಕತ್ತೆಗೆ ವಯಸ್ಸಾದ ಹಾಗೆ ವಯಸ್ಸಾಯಿತು, ಇನ್ನು ಜವಾಬ್ದಾರಿ ಬಂದಿಲ್ಲ ನಿನಗೆ. ನಂಬ್ಕೊಂಡ್ರೆ ಭಿಕ್ಷೆ ಗಿಡಕ್ಕೆ ನಿಲ್ಲಿಸ್ಬಿಡ್ತೀಯ ನೀನು ನಮ್ಮನ್ನು ಅಂತಾರೆ ನಂದನ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.